ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಡುವ ಮೂಲ ಕಾರಣ ನಮ್ಮ ಜನಪ್ರತಿನಿಧಿಗಳು ತಮ್ಮ ಹೆಸರಿನಲ್ಲಿ, ಕುಟುಂಬದ ಹೆಸರಿನಲ್ಲಿ ಅಥವಾ ರಕ್ತ ಸಂಬಂಧದ ಹೆಸರಿನಲ್ಲಿ ಹೊಸ ಹೊಸ ಹಾಸ್ಪಿಟಲ್ಗಳನ್ನು ಓಪನ್ ಮಾಡ್ತಾರೆ. ಅಲ್ಲಿಗೆ ಹೆಚ್ಚು ಜನ ರೋಗಗ್ರಸ್ತರು ಬರಬೇಕಾಗುತ್ತೆ, ಗ್ರಾಹಕರು ಹಾಸ್ಪಿಟಲ್ಗಳಿಗೆ ಸಿಗ್ಬೇಕಾಗುತ್ತೆ. ಆದ್ರಿಂದ ಅವರ ಕಂಟ್ರೋಲ್ ಅಲ್ಲಿರುವ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನ ಶಿಥಿಲಗೊಳಿಸ್ತಾರೆ, ಇಲ್ಲ ಅಂದ್ರೆ ನಶಿಸಿ ಹೋಗುವ ವ್ಯವಸ್ಥೆಗೆ ತಗೊಬಂದು ದೂಡ್ತಾರೆ. ಇದಕ್ಕೆ ಕಾರಣ ನೇರವಾಗಿ ಜನಪ್ರತಿನಿಧಿಗಳು. ಆದ್ರೂ ಕೂಡ ಅಂತಹ ಜನಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡೋದ್ರಿಂದ ಅದರ ನೇರವಾದ ಹೊಣೆಯನ್ನ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಹದಗೆಡಲು ಮೂಲ ಕಾರಣ ನಮ್ಮ ಮತದಾರರು ಅಂತ ಹೇಳ್ಬೋದು. ಇವತ್ತು ಮತದಾರರು ಸಾಕಷ್ಟು ಜನ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ, ಕ್ಯಾನ್ವಸ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ, ವಿವಿಧ ಪಕ್ಷಗಳ ಜೊತೆ ಗೂಡಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇ ಪಕ್ಷದ ಕಾರ್ಯಕರ್ತರು ನಾಳೆ ಹುಷಾರಿಲ್ಲ ಅಂತ ಹೇಳಿದ್ರೆ ಖಾಸಗಿ ಹಾಸ್ಪಿಟ್ಲು ಕಡೆ ತಮ್ಮ ತಂದೆ ತಾಯಿಯನ್ನ, ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಂಥ ವ್ಯವಸ್ಥೆ ತೀರಾ ಕೆಳಮಟ್ಟಕ್ಕೆ ಹೋಗ್ತಾ ಇರೋದು ಬೇಜಾರಾದ್ರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ನಿಮ್ಗೊಂದು ಮತ ಇದೆ. ಆ ಮತವನ್ನ ಯೋಗ್ಯ ರೀತಿಯಲ್ಲಿ ಮತ ಚಲಾಯಿಸಿ. ನಿಮ್ಮ ತಂದೆ ತಾಯಿಗಳು ಅಥವಾ ನಿಮ್ಮ ಮಕ್ಕಳು ಆರೋಗ್ಯ ವ್ಯವಸ್ಥೆ ಹದಗೆಡ್ತಾಗ ಯಾವುದೇ ಶ್ರೀಮಂತರ ಮನೆಯಲ್ಲಿ ದುಡ್ಡು ತೆಗೆದುಕೊಂಡು ಸಾಲ ಮಾಡಿ ಖಾಸಗಿ ಹಾಸ್ಪಿಟಲ್ಗೆ ಹೋಗದೆ ಇರೋಕ್ಕೆ ನೇರವಾಗಿ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಬಳಸಿಕೊಳ್ಳುವ ಹಾಗೆ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅಂತ ಯೋಗ್ಯ ಜನಪ್ರತಿನಿಧಿ